ನಮ್ಮಿಬ್ಬರಲ್ಲಿ ನಾನು ನಾಮಿನೇಟ್ ಆಗ್ತಿದ್ದೀನಿ. ಚೈತ್ರ ಅವ್ರ ಜೊತೆಗೆ ಮಾತ್ರ ಮಾತಾಡೋದಕ್ಕೆ ಸೀಮಿತ ಆಯ್ತು ಅಂತ ಅನಿಸ್ತು. ಚೈತ್ರ ಅವರ ನಿಜ ಬಣ್ಣ ಬಯಲಾಯ್ತು ಅಂತಾನೆ ಹೇಳಬಹುದು. ಅವರ ಒಪಿನಿಯನ್ಗಳನ್ನ ಯಾರೋ ಡಾಕ್ಟರ್ ಹೇಳಿದ್ರು, ಇನ್ನೊಬ್ರು ಯಾರೋ ಹೇಳಿದ್ರು ಅಂತ ಬಂದು ಕಂಟೆಸ್ಟೆಂಟ್ಸ್ ಗಳ ತಲೆಗೆ ಹುಳ ಕೂಡ ಬಿಟ್ರು. ನಾನೇ ಡಾಕ್ಟರ್ ಹತ್ರ ಸ್ವಲ್ಪ ಕೇಳಿದ್ದೆ. ಡಾಕ್ಟರ್ ಅವ್ರು ಹುಳ ಬಿಟ್ರು, ಇವ್ರು ಬಿಡಿಸ್ಕೊಂಡ್ರು. ನನಗೇನು ಅರ್ಥ ಆಗ್ಲಿಲ್ಲ, ನಾನು ಹುಳನೂ ಬಿಟ್ಕೊಳ್ಳಿಲ್ಲ, ನಾನು ಸುಮ್ಮನಿದ್ದೆ ಅಂತ ಹೇಳಿದ್ರು. ಅನುಷಾ ರೈ ಅವರು ಎಲಿಮಿನೇಟ್ ಆಗ್ತಾರೆ. ಎಲಿಮಿನೇಟ್ ಯಾರು ಆಗ್ತಾರೆ ಅಂತ ಸಾಟರ್ಡೇನೆ ಗೊತ್ತಾದ್ಮೇಲೆ ಇನ್ನು ಸಂಡೇ ಎಪಿಸೋಡ್ ಯಾಕೆ ನೋಡ್ಬೇಕು ಸುಮ್ಮನೆ? ಇದನ್ನ ಕಂಟ್ರೋಲ್ ಮಾಡುವಂತಹ ಒಂದು ಕೆಪಾಸಿಟಿಯನ್ನ ಚಾನಲ್ ಯಾಕೆ ಅವ್ರ ಕೈಲಿ ಇಟ್ಕೊಂಡಿಲ್ಲ? ಎರಡು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ಗಳನ್ನ ಮನೆ ಒಳಗಡೆ ಕಳಿಸೋ ಟೈಮ್. ರಜತ್ ಅವ್ರು ಏನೋ ಉಪೇಂದ್ರ ಅವ್ರ ಡೈಲಾಗ್ ಏನೋ ಹೇಳಕ್ ಹೋದ್ರು, ಬಟ್ ಅದು ಕರೆಕ್ಟ್ ಆಗಿ ಸಿಂಕ್ ಆಗಿಲ್ಲ. ಒಳಗಿರೋದ್ರಲ್ಲಿ ಅರ್ಧ ಜನ ಪುಕ್ಲು, ಇನ್ನ ಜನ ತಿಕ್ಲು. ಅವ್ನ್ಗೆ ಇವನಂದ್ರೆ ಆಗಲ್ಲ, ಇವನ್ಗೆ ಅವನಂದ್ರೆ ಆಗಲ್ಲ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಶನಿವಾರ ಮತ್ತು ಭಾನುವಾರದ ಎಪಿಸೋಡ್ಗಳನ್ನ ನೀವೆಲ್ಲರೂ ನೋಡಿರ್ತೀರಾ. ಇನ್ಫ್ಯಾಕ್ಟ್ ಶನಿವಾರದ ಕಿಚ್ಚನ ಪಂಚಾಯಿತಿ ಒಂದು ರೀತಿ ಚೈತ್ರ ಅವ್ರ ಜೊತೆಗೆ ಮಾತ್ರ ಮಾತಾಡೋದಕ್ಕೆ ಸೀಮಿತ ಆಯಿತು ಅಂತ ಅನ್ನಿಸ್ತು. ಬಿಕಾಸ್ ಆ ಒಂದು ಎಪಿಸೋಡ್ನ ಮುಕ್ಕಾಲು ಭಾಗವನ್ನ ಅವರ ವಿಷಯವನ್ನ ಡಿಸ್ಕಸ್ ಮಾಡೋದಲ್ಲೇ ಕಿಚ್ಚ ಸುದೀಪ್ ಅವರು ಕಳೆದ್ರು. ಬಟ್ ಅಫ್ಕೋರ್ಸ್ ಅವರನ್ನ ಕ್ಲಾಸ್ ತಗೊಳ್ಳೇಬೇಕಿತ್ತು ಚೈತ್ರ ಅವರನ್ನ, ಅದನ್ನ ಸರಿಯಾಗಿ ತಗೊಂಡ್ರು. ಬಟ್ ಕಿಚ್ಚನ ಒಂದು ರೋಸ್ಟಿಂಗಿಗೆ ಚೈತ್ರ ಅವರ ನಿಜ ಬಣ್ಣ ಬಯಲಾಯ್ತು ಅಂತಾನೆ ಹೇಳ್ಬಹುದು, ಬಟಾ ಬಯಲಾಯ್ತು ಅಂತಾನೆ ಹೇಳ್ಬಹುದು. ಇನ್ಫ್ಯಾಕ್ಟ್ ಬಿಕಾಸ್ ಅವ್ರು ಯಾವ ರೀತಿ ಪರ್ಸನಾಲಿಟಿ ಅನ್ನುವಂಥದ್ದು ತಕ್ಕ ಮಟ್ಟಿಗೆ ಈ ಒಂದು ಎಪಿಸೋಡ್ನಲ್ಲಿ ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಯಿತು. ಸ್ನೇಹಿತರೆ, ನೀವು ಗಮನ ಕೊಟ್ಟಿರಬಹುದು, ಕಿಚ್ಚ ಸುದೀಪ್ ಅವರು ಈ ಮಟ್ಟಿಗೆ ಸಿಟ್ಟು ಮಾಡಿಕೊಂಡು ಕಂಟೆಸ್ಟೆಂಟ್ ಮೇಲೆ ರೇಗಾಡಿದ್ದು ಬಹುಶಃ ಬಹಳ ಕಡಿಮೆ ಇನ್ಸಿಡೆಂಟ್ಸ್ ಸಿಗುತ್ತೆ ನಮಗೆ ಯೋಚನೆ ಮಾಡ್ಲಿಕ್ಕೆ ಹೋದರೆ. ಒಂದ್ಸಲ ಹುಚ್ಚ ವೆಂಕಟ್ ಮೇಲೆ ಆಗಿರಬಹುದು, ಹಾಗೇನೆ ಕೆಲವೊಬ್ಬರ ಮೇಲೆ ಅಷ್ಟೇನೆ. ಬಟ್ ಅದು ಕೂಡ ಬೇರೆ ಬೇರೆ ಥರ, ಅಂದರೆ ಟಾಸ್ಕ್ಗೆ ಸಂಬಂಧಪಟ್ಟ ಹಾಗೆ ಆ ರೀತಿ ವಿಷಯಗಳಲ್ಲಿ ಮಾತ್ರ ಅವ್ರು ಕೂಗಾಡಿದ್ರು. ಆರ್ಯವರ್ಧನ್ ಮೇಲೆ ಕೂಡ ಈ ರೀತಿ ಕೂಗಾಡಿದಂತಹ ಉದಾಹರಣೆ ಇತ್ತು. ಬಟ್ ಇದು ಒಟ್ಟಿನಲ್ಲಿ ತುಂಬ ಏನೊಂದು ಸುದೀಪ್ ಅವರ ಸೈಕಿ, ಸುದೀಪ್ ಅವರ ಈಗೋಗೆ ಸಿಕ್ಕಾಪಟ್ಟೆ ಹರ್ಟ್ ಮಾಡೋ ರೀತಿಯಲ್ಲಿ ಚೈತ್ರ ಅವರು ಬಿಹೇವ್ ಮಾಡಿದ್ರು. ರೆಸ್ಪೆಕ್ಟೇ ಕೊಡಲಿಲ್ಲ. ಇನ್ಫ್ಯಾಕ್ಟ್ ಸುದೀಪ್ ಅವರು ಆ ರೀತಿ ಕೂಗಾಡಿದ್ದಕ್ಕೆ ಸಾರಿ ಕೇಳಿದಾಗ ಕೂಡ ಅದಕ್ಕೊಂದು ಕರ್ಟಸಿಗೆ ಸರ್ ನೀವು ಸಾರಿ ಕೇಳುವಂತಹ ಅಗತ್ಯ ಇಲ್ಲ, ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ನಾನೇ ಕಾರಣ, ನನ್ನಿಂದಲೇ ನಿಮಗೆ ಈ ರೀತಿ ನೀವು ಸಿಟ್ಟು ಮಾಡ್ಕೊಳ್ಳೋ ಥರ ಆಯಿತು ಅಂತ ಹೇಳಿಬಿಟ್ಟಿರ್ತಿದ್ರೆ ಸುದೀಪ್ ಅವರು ಸುಮ್ಮನೆ ಆಗ್ತಾ ಇದ್ರು. ಬಟ್ ಎಲ್ಲೋ ಒಂದು ಕಡೆ ಚೈತ್ರ ಅವರು ಸಿಕ್ಕಾಬಟ್ಟೆ ಸ್ಟಬರ್ನ್ ಅಂತ ಅನ್ನಿಸ್ತು, ಜೊತೆಗೆ ಸಿಕ್ಕಾಬಟ್ಟೆ ಸುಳ್ಳು ಹೇಳ್ತಾರೆ ಅಂತ ಅನ್ನಿಸ್ತು. ಪ್ರೋಟೋಕಾಲ್ನ ಆಲ್ರೆಡಿ ಬ್ರೀಚ್ ಮಾಡಿದ್ದಾರೆ, ಅದೇ ಫಸ್ಟ್ಲಿ ತಪ್ಪು. ಸೊ ಅದನ್ನು ಇವರು ಡಿಫೆಂಡ್ ಮಾಡಿಕೊಂಡು ನಾನು ಹಿಂಗೆ ಹೇಳಲಿಲ್ಲ, ಹಂಗೆ ಹೇಳಲಿಲ್ಲ, ಇಲ್ಲಿ ಕಂಟೆಸ್ಟೆಂಟ್ಸ್ಗಳು ಏನೇನೋ ಹೇಳ್ತಾ ಇದ್ದಾರೆ ಅಂತ ಹೇಳೋದು, ಆ ಥರದ್ದೆಲ್ಲ. ಅಂದರೆ ಒಟ್ನಲ್ಲಿ ಬಾಯಿ ಬಿಟ್ಟರೆ ಸುಳ್ಳು ಅನ್ನೋದನ್ನು ಅವ್ರಿಗವರೇ ಯಾಕಂದರೆ ಒಂದು ರೀತಿ ಪ್ರಚಾರ ಮಾಡ್ಕೊಂಡಂಗೆ ಆಯಿತು. ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಅವರೇ ತೋರಿಸ್ಕೊಟ್ಟಂಗೆ ಆಗೋಯ್ತು. ಅವರ ಒಪಿನಿಯನ್ಗಳನ್ನ ಯಾರೋ ಡಾಕ್ಟರ್ ಹೇಳಿದ್ರು, ಇನ್ನೊಬ್ರು ಯಾರೋ ಹೇಳಿದ್ರು ಅಂತ ಬಂದು ಕಂಟೆಸ್ಟೆಂಟ್ಸ್ಗಳ ತಲೆಗೆ ಹುಳ ಕೂಡ ಬಿಟ್ರು. ಅದರಿಂದ ಮಂಜು ಮತ್ತು ಭವ್ಯ ನಡುವೆ ಕೆಲವೊಂದಷ್ಟು ಮಾತಿನ ಚಕಮಕಿ ಕೂಡ ಆಯಿತು. ಬಿಕಾಸ್ ಚೈತ್ರ ಅವರು ಒಂದು ಕತೆ ಹೇಳಿರ್ತಾರಲ್ಲ, ರಾಜನ್ ಕತೆ, ಸೇವಕಿ ಕತೆ ಎಲ್ಲ, ಅದನ್ನು ಅವರು ತ್ರಿವಿಕ್ರಮ್ ಮತ್ತು ಭವ್ಯ ಅಂತ ಅಂದ್ಕೊಂಡು ಬೇರೆ ರೀತಿ ಕನೆಕ್ಟ್ ಮಾಡಿಕೊಂಡು ಸುದೀಪ್ ಅವ್ರ ಮುಂದೆ ಹೇಳಿದಾಗ ಭವ್ಯ ಅವರಿಗೆ ಅದು ಟ್ರಿಗರ್ ಆಯಿತು. ನನಗೂ ಒಂದು ಫ್ಯಾಮಿಲಿ ಇದೆ, ಸುಮ್ಮನೆ ಏನೇನೋ ನೀವು ರಿಲೇಷನ್ಶಿಪ್ನ ಕಟ್ಟಬೇಡಿ, ಬೇರೆಯವ್ರು ಹೊರಗಡೆಯಿಂದ ನೋಡ್ತಾ ಇರೋರು ಏನು ಅನ್ಕೋತಾರೆ ನನ್ನ ಬಗ್ಗೆ, ಆ ರೀತಿ ಎಲ್ಲ ಕೂಗಾಡಿದ್ರು. ಬಟ್ ಎಲ್ಲೊಂದು ಕಡೆ ಎಲ್ರಿಗೂ ಹುಳ ಬಿಟ್ಕೊಂಡಿದ್ರು. ಹನುಮಂತ ಮಾತ್ರ ಅವ್ರು ಹುಳ ಬಿಟ್ಟರು, ಇವ್ರು ಬಿಡಿಸ್ಕೊಂಡ್ರು. ನನಗೇನು ಅರ್ಥ ಆಗಲಿಲ್ಲ, ನಾನು ಹುಳನೂ ಬಿಟ್ಕೊಳ್ಳಿಲ್ಲ, ನಾನು ಸುಮ್ಮನಿದ್ದೆ ಅಂತ ಹೇಳಿದ್ರು. ದಟ್ ವಾಸ್ ಫ್ಯಾಂಟಾಸ್ಟಿಕ್ ಆನ್ಸರ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಹನುಮಂತ ಅವರು ಕಲ್ತಿರೋದು ಸ್ವಲ್ಪ ಕಡಿಮೆ ಇರಬಹುದು, ಬಟ್ ಅವ್ರಿಗೆ ತಿಳುವಳಿಕೆ ಮತ್ತು ಜ್ಞಾನ ಸಿಕ್ಕಾಬಟ್ಟೆ ಇದೆ ಅನ್ನೋದನ್ನು ಇದು ಮೊನ್ನೆ ಎಪಿಸೋಡ್ ನೋಡಿದ್ರೆ ಎಲ್ರಿಗೂ ಗೊತ್ತಾಗಿರುತ್ತೆ. ಹಾಗೆಯೇ ಇನ್ನು ನಾಮಿನೇಷನ್ ಪ್ಲಸ್ ಎಲಿಮಿನೇಷನ್ ಆರ್ಡರ್ ಅಂತ ಬಂದಾಗ ಯಾರ್ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು ಎಲಿಮಿನೇಟ್ ಆಗದೆ ಉಳಿತಾರೆ ಅಂತ, ಅವರೇ ಎಲಿಮಿನೇಟ್ ಆಗ್ತಾರೆ. ಇನ್ಫ್ಯಾಕ್ಟ್ ಬಿಕಾಸ್ ಬೇರೆ ಬೇರೆ ಪ್ರೇಕ್ಷಕರಿಗೆ ಬಿಗ್ ಬಾಸ್ ನೋಡ್ತಾ ಇರೋವಂಥವ್ರಿಗೆ ಈ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗ್ತಾರೆ ಅಂತ ಒಂದು ತಲೆಯಲ್ಲಿ ಇರುತ್ತೆ. ಬಿಕಾಸ್ ಅವರ ವ್ಯೂವಿಂಗ್ ಒಂದು ನಾಲೆಡ್ಜ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅವ್ರ ಪ್ರಕಾರ ಅವರ ಫೇವರೇಟ್ಸ್ ಎಲಿಮಿನೇಟ್ ಆಗೋದಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಎಲ್ಲ ಕ್ಯಾಲ್ಕುಲೇಷನ್ಸ್ನ ಮೀರಿ ಅನುಷಾ ರೈ ಅವರು ಎಲಿಮಿನೇಟ್ ಆಗ್ತಾರೆ. ಇನ್ಫ್ಯಾಕ್ಟ್ ಕಿಚ್ಚ ಸುದೀಪ್ ಜೋಡಿ ಟಾಸ್ಕ್ ಇದ್ದಿದ್ದಲ್ವಾ ಇಡೀ ವಾರ, ಸೊ ಬಹುಶಃ ಜೋಡಿಗಳು ಎಲಿಮಿನೇಟ್ ಆಗುವಂತಹ ಚಾನ್ಸಸ್ ಇದೆ ಅಂತ ಸ್ವಲ್ಪ ತಲೆಗೆ ಹುಳ ಬಿಟ್ಟರು. ಬಟ್ ಎಲ್ಲೋ ಒಂದು ಕಡೆ ಅನುಷಾ ರೈ ಮತ್ತು ಧರ್ಮ ಅವರು ಇಬ್ಬರು ಒಟ್ಟಿಗೆ ಎಲಿಮಿನೇಟ್ ಆಗೋಗ್ಬಿಡ್ತಾರೆ ಅನ್ನೋ ಥರ ಎಲ್ಲ ಶನಿವಾರನೇ, ಯಾಕೆಂದರೆ ಅದು ಔಟ್ ಆಗಿತ್ತು ನ್ಯೂಸ್ ಎಲ್ಲ. ಬಟ್ ಅಫ್ಕೋರ್ಸ್ ಪ್ರತಿ ವಾರನೂ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ, ಅದು ಹೆಂಗೆ ಶನಿವಾರನೇ ಗೊತ್ತಾಗ್ಬಿಡುತ್ತಲ್ಲ. ಶನಿವಾರದ ಎಪಿಸೋಡ್ ಆದಮೇಲೆ ಆಲ್ಮೋಸ್ಟ್ ಟ್ರಾಲ್ ಪೇಜಸ್ಗಳಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಥವಾ ಏನಾಗ್ತಾ ಇದೆ ಅಪ್ಡೇಟ್ ಅನ್ನೋದು ಮೊದಲೇ ಗೊತ್ತಾಗ್ಬಿಡುತ್ತೆ. ಇದನ್ನು ಕಂಟ್ರೋಲ್ ಮಾಡುವಂತಹ ಒಂದು ಕೆಪಾಸಿಟಿಯನ್ನು ಚಾನಲ್ ಯಾಕೆ
ಅವ್ರ ಕೈಲಿ ಇಟ್ಕೊಂಡಿಲ್ಲ. ಅಫ್ಕೋರ್ಸ್ ಅಲ್ಲಿ ಅಂದರೆ ಅಲ್ಲಿ ವರ್ಕ್ ಮಾಡುವಂತಹ ಕ್ರೂ ಮೆಂಬರ್ಸ್ ಇರ್ತಾರೆ, ಅಥವಾ ಅಲ್ಲಿ ಆ ಒಂದು ಎಪಿಸೋಡ್ನಲ್ಲಿ ಭಾಗಿಯಾಗಿದ್ದಂತಹ, ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಂತಹ ಯಾರೋ ಒಂದಷ್ಟು ಜನ ಇರ್ತಾರೆ. ಅವರ ಬಾಯಿ ಮುಚ್ಚಿಸ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ, ಸೀಕ್ರೆಸಿನ ಯಾಕೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ನಿಮಗೂ ಅನ್ಸಿರ್ಬೋದು ಸ್ನೇಹಿತರೆ, ಯಾವಾಗಲೂ ಸ್ಯಾಟರ್ಡೇನೇ ಗೊತ್ತಾಗ್ಬಿಟ್ಟಿರುತ್ತೆ ಯಾರೋ ಒಬ್ರು ಔಟ್ ಆಗಿದ್ದಾರೆ, ಇಂಥವ್ರು ಔಟ್ ಆಗಿದ್ದಾರೆ, ಇದಾಗಿದೆ. ಮತ್ತೆ ಇನ್ಫ್ಯಾಕ್ಟ್ ಈ ವಾರ ಅಂತೂ ನಾಮಿನೇಷನ್, ಅದು ಎಲಿಮಿನೇಟ್ ಆಗ್ತಾರಲ್ಲ, ಆ ಎಲಿಮಿನೇಷನ್ ಯಾರ್ಯಾರೆಲ್ಲ ಫಸ್ಟ್ ಎಲಿಮಿನೇಟ್ ಆದ್ರು ಆ ಲಿಸ್ಟ್ ಕೂಡ ಔಟ್ ಆಗ್ಬಿಟ್ಟಿತ್ತು. ಆ್ಯಕ್ಚುಲಿ ಸ್ಯಾಟರ್ಡೇನೇ ಹಾಕ್ಬಿಟ್ಟಿದ್ರು ಇಂತಿಂಥವ್ರು ಈಗ ಸಂಡೇ ಎಪಿಸೋಡಲ್ಲಿ ಈ ಲಿಸ್ಟ್ನ ಪ್ರಕಾರ ಅಂದರೆ ಎಲಿಮಿನೇಷನ್ದ ಪಾರ್ ಆಗ್ತಾರೆ, ಕೊನೆಗೆ ಅನುಷಾ ರೈ ಔಟ್ ಆಗ್ತಾರೆ ಅಂತ ಹೊರಗಡೆ ಬಂದ್ಬಿಟ್ಟಿತ್ತು. ಇದು ಹೆಂಗೆ ಸೀಕ್ರೆಸಿನ ಮೇಂಟೈನ್ ಆಗದೇನೆ ಈ ರೀತಿ ವಿಷಯಗಳು ಹೊರಗಡೆ ಬರುತ್ತೋ ಗೊತ್ತಾಗ್ತಾ ಇಲ್ಲ. ಅದೊಂದು ವಿಷಯ. ಕಲರ್ಸ್ ಚಾನಲ್ ಅವರು ಇದನ್ನು ಗಮನಕ್ಕೆ ತಗೊಳ್ಬೇಕಾಗತ್ತೆ. ಬಿಕಾಸ್ ಅವ್ರಿಗೆ ಪೆಟ್ಟು ಇದು. ಬಿಕಾಸ್ ಸಂಡೇ ಎಪಿಸೋಡ್ನ ನೋಡೋದಕ್ಕೆ ಯಾರಿಗೂ ಮನಸ್ಸೇ ಇರಲ್ಲ. ಎಲಿಮಿನೇಟ್ ಯಾರು ಆಗ್ತಾರೆ ಅಂತ ಸ್ಯಾಟರ್ಡೇನೇ ಗೊತ್ತಾದ್ಮೇಲೆ ಇನ್ನು ಸಂಡೇ ಎಪಿಸೋಡ್ ಯಾಕೆ ನೋಡ್ಬೇಕು ಸುಮ್ಮನೆ. ಸೊ ಅವರ TVR ಮೇಲೇ ಇದು ಪೆಟ್ಟು ಬೀಳುತ್ತೆ. ಹಾಗಾಗಿ ಇದ್ರ ಬಗ್ಗೆ ಸಾಕಷ್ಟು ಗಮನ ವಹಿಸಬೇಕಾಗುತ್ತೆ. ಅದು ಕೂಡ ಓಪನ್ ಆಗಿ ಹಾಕೊಳ್ತಾರೆ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲೆಲ್ಲ, ಇಂಥವ್ರೇ ಔಟ್ ಆದರು, ಇಂಥವ್ರೇ ಇದಾಗಿದ್ದಾರೆ ಅಂತೆಲ್ಲ. ಸೊ ಇದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಅವರು. ಈ ಸದ್ಯಕ್ಕೆ ಅನುಷಾ ರೈ ಅವರು ಔಟ್ ಆಗಿರೋದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ 2 ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ಗಳನ್ನು ಬಿಗ್ ಬಾಸ್ ಸೀಸನ್ 11ರ 7ನೇ ವಾರದ ನಂತರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಶೋಭಾ ಶೆಟ್ಟಿ ಮತ್ತು ರಜತ್ ಅವರು. ಶೋಭಾ ಶೆಟ್ಟಿ ಅವರು ಈಗಾಗಲೇ ತೆಲುಗು ಬಿಗ್ ಬಾಸ್ ನಲ್ಲಿ ಸಾಕಷ್ಟು ಹವಾ ಎಪ್ಸಿದ್ರು, ಸಾಕಷ್ಟು ಸೌಂಡ್ ಮಾಡಿದ್ರು. ಫಿನಾಲೆ ಹಂತದವರೆಗೂ ಅವ್ರು ಬಂದಿದ್ರು. ಇನ್ನೇನು ಕಡೆ 5 ದಿನ ಮಾತ್ರ ಅವರು ಬಿಗ್ ಬಾಸ್ ಮನೇಲಿ ಇರಲಿಲ್ಲ ಅಷ್ಟೇ. ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವರು. ತುಂಬ ಜೋರಾಗಿ ಜೋರು ಧ್ವನಿಯಲ್ಲಿ ಮಾತಾಡ್ತಾರೆ, ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇದ್ದಾರೆ. ಏನಾದರೂ ಫೇಕಾಗಿ ಯಾರಾದರೂ ಆಟ ಆಡ್ತಾ ಇದ್ದಾರೆ ಅಂತಂದರೆ ಆ ಮುಖವಾಡವನ್ನು ಅಲ್ಲೇ ಕಳಿಸಿಡ್ತಾರೆ. ಆ ಥರದ್ದೆಲ್ಲ ಗಟ್ಟಿಗಿತ್ತಿ ಆ ಥರದ್ದೆಲ್ಲ ಒಂದು ಪಿಕ್ಚರ್ ಇದೆ ಅವ್ರ ಬಗ್ಗೆ. ನೋಡ್ಬೇಕು ಯಾವ ರೀತಿ ಆಟ ಆಡ್ತಾರೆ ಅಂತ. ರಜತ್ ಅವ್ರ ಬಗ್ಗೆ ಕೂಡ ಸಾಕಷ್ಟು ರಿಯಾಲಿಟಿ ಶೋಸ್ಗಳಲ್ಲಿ ಈಗಾಗಲೇ ಭಾಗವಹಿಸೋದ್ರಿಂದ ಅವ್ರಿಗೆ ರಿಯಾಲಿಟಿ ಶೋಗಳಲ್ಲಿ ಯಾವ ರೀತಿ ಇರಬೇಕು, ಜನಗಳನ್ನು ಯಾವ ರೀತಿ ಎಂಟರ್ಟೈನ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಅನ್ನೋವಂತಹ ಒಂದು ಭಾವನೆ ಇದೆ. ಒಳಗಡೆ ಕಿಚ್ಚ ಸುದೀಪ್ ಅವರೇ ಅವರನ್ನು ಕಳಿಸ್ಕೊಟ್ರು. ರಜತ್ ಅವ್ರು ಏನೋ ಉಪೇಂದ್ರ ಅವ್ರ ಡೈಲಾಗ್ ಏನೋ ಹೇಳೋಕೆ ಹೋದ್ರು, ಬಟ್ ಅದು ಕರೆಕ್ಟಾಗಿ ಸಿಂಕ್ ಆಗಿಲ್ಲ. ಅರ್ಧ ತಿಕ್ಲು ಅರ್ಧ ಪುಕ್ಲು ಅಂತೆಲ್ಲ ಅಂದ್ಕೊಂಡು ಅದು ಮನೆಯಲ್ಲಿರುವ ಕಂಟೆಸ್ಟೆಂಟ್ಸ್ಗಳಿಗೆ ಕೆಲವೊಬ್ಬರನ್ನು ಮಾತ್ರ ಅವರು ಫೋಕಸ್ ಮಾಡಿ ಹೇಳಿದರು, ಬಟ್ ಅದು ಸರಿ ಆಗ್ತಾ ಇಲ್ಲ ಅಂತ ಸುದೀಪ್ ಅವ್ರು ಹೇಳಿದ್ರು. ಇನ್ಫ್ಯಾಕ್ಟ್ ತುಂಬ ಜನ ಈ ರೀತಿ ಹಾರಾಡ್ಕೊಂಡು ಏನೋ ಮಾಡಿಬಿಡ್ತೀವಿ, ಎಲ್ರದ್ದು ಬೆವರು ಇಳಿಸ್ಬಿಡ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಒಳಗಡೆ ಹೋದವರೆಲ್ಲ ಆಮೇಲೆ ಏನು ಆಟ ಆಡಿದ್ದಾರೆ ಅಂತ ನಿಮಗೂ ಕೂಡ ಪ್ರೇಕ್ಷಕರಾಗಿ ಗೊತ್ತಿರುತ್ತೆ ಸ್ನೇಹಿತರೆ. ಈ ಇಬ್ಬರು ಕಂಟೆಸ್ಟೆಂಟ್ಸ್ಗಳ ಬಗ್ಗೆ, ಶೋಭಾ ಶೆಟ್ಟಿ ಆಗಿರಬಹುದು ಅಥವಾ ಇವರು ರಜತ್ ಅವರಾಗಿರಬಹುದು, ಅವ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಅನುಷಾ ರೈ ಅವರು ಏನು ಎಲಿಮಿನೇಟ್ ಆಗಿದ್ದಾರಲ್ಲ, ಅದನ್ನು ಸಾಕಷ್ಟು ಪ್ರೇಕ್ಷಕರು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ಇವಾಗ ತುಂಬ ಚೆನ್ನಾಗಿದ್ರು, ಆಟ ಆಡ್ತಾ ಇದ್ರು, ಯಾರ ಬಗ್ಗೆನೂ ಮಾತಾಡ್ತಿರ್ಲಿಲ್ಲ, ಒಳ್ಳೆ ಮನಸ್ಸಿತ್ತು ಅವ್ರಿಗೆ, ಇವ್ರನ್ನ ಎಲಿಮಿನೇಟ್ ಮಾಡಿ ಕಳಿಸಿದ್ದಾರೆ ಅಂತ. ಕೆಲವ್ರಿಗೆ ಅದು ಗೊತ್ತಲ್ಲ, ಫೇವರೇಟ್ಸಿಗೆ ಬೇರೆ ಬೇರೆ ರೀಸನ್ಸ್ ಬರುತ್ತೆ. ಇನ್ನೂ ಕೆಲವರು ಹೇಳ್ತಾರೆ ಯಾವಾಗಲೂ ಅನುಷಾ ರೈ ಮತ್ತು ಧರ್ಮ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ಸುದೀಪ್ ಅವರು ಅಂತ. ಮತ್ತು ಅನುಷಾ ರೈ ಅವ್ರನ್ನ ಔಟ್ ಮಾಡಿಸೋದಕ್ಕೆ ಅವ್ರು ಡಿ ಬಾಸ್ ಫ್ಯಾನ್ ಅನ್ನೋದೇ ಕಾರಣ ಅಂತೆಲ್ಲ ಕಮೆಂಟ್ ಮಾಡ್ತಾರೆ. ಸೊ ಈ ಎಲ್ಲ ಒಂದು ಕಮೆಂಟ್ ಬಗ್ಗೆ ನಿಮಗೇನು ಅನಿಸುತ್ತೆ? ಸೊ ವೆಲ್ ಡಿಸರ್ವಿಂಗ್ ಆಗಿ ಅನುಷಾ ರೈ ಅವರೇ ಔಟ್ ಆದ್ರೆ ಅಫ್ಕೋರ್ಸ್ ಬಹುಶಃ ಚೈತ್ರ ಅವರು ನಾಮಿನೇಟ್ ಆಗಿರ್ತಿದ್ದಿದ್ರೆ ಅವರೇ ಔಟ್ ಆಗ್ತಾ ಇದ್ರು ಅನ್ನುವಂತಹ ಭಾವನೆ ಅಂತೂ ಮೂಡುತ್ತೆ ಅವರು ಲಾಸ್ಟ್ ವೀಕ್ ಆಡಿರುವಂತಹ ರೀತಿ ನೋಡುವಾಗ. ಬಟ್ ಅನುಷಾ ರೈ ಅವರು ಔಟ್ ಆಗಿದ್ದಾರೆ, 50 ದಿನಗಳನ್ನು ಪೂರೈಸಿ ಔಟ್ ಆಗಿದ್ದಾರೆ. ಇವತ್ತು ಅನುಷಾ ರೈ ಅವರನ್ನ ಸಂದರ್ಶನ ಮಾಡುವಂತಹ ಕೆಲಸ ನಾವು ಮಾಡ್ತೀವಿ. ಅನುಷಾ ರೈ ಅವರಿಗೆ ನಾವು ಯಾವ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಪ್ರಶ್ನೆಗಳನ್ನು ಕೂಡ ನಾನು ಕೇಳ್ತೀನಿ. ಹೀಗೆ ಬಿಗ್ ಬಾಸ್ ಅಪ್ಡೇಟ್ಸ್ಗಳನ್ನು ನೋಡ್ತಾ ಇರಿ. ಧನ್ಯವಾದಗಳು.